ತೀಪಟೂರು ಉಪವಿಭಾಗದ ಡಿವೈಎಸ್ಪಿ ಎಂಎಸ್ ಉಮೇಶ್ ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಕೈಜೋಡಿಸಿದರೆ ಮಾತ್ರ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಮತ್ತಷ್ಟು ಪರಿಣಾಮಕಾರಿಯಾಗಲಿದೆ ಎಂದು ಕರೆ ನೀಡಿದ್ದಾರೆ. ತೀಪಟೂರು ತಾಲೂಕಿನ ಹೊನ್ನವಳ್ಳಿ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಕುಂದುಕೊರತೆಗಳ ಸಭೆ ನಡೆಯಿತು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಿವೈಎಸ್ಪಿ ಎಂಎಸ್ ಉಮೇಶ್, ಪೊಲೀಸ್ ಇಲಾಖೆಯನ್ನು ಜನಸ್ನೇಹಿಯಾಗಿ ರೂಪಿಸಲು ಹಲವು ಜನಪರ ಯೋಜನೆಗಳನ್ನು ಜಾರಿಗೊಳಿಸಲಾಗುತ್ತಿದೆ. ಹಿರಿಯ ನಾಗರಿಕರ ಸುರಕ್ಷತೆಗಾಗಿ ಆಸರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಬೀಟ್ ಪೊಲೀಸರಿಗೆ ಮಾಹಿತಿ ನೀಡಿದರೆ ವೈದ್ಯಕೀಯ ನೆರವು ಸೇರಿದಂತೆ ಅಗತ್ಯ ಸಹಾಯವನ್ನು ಇಲಾಖೆ ಒದಗಿಸಲಿದೆ. ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ ಮಾದಕ ವ್ಯಸನ ಮತ್ತು ಮಾದಕ ವಸ್ತುಗಳ ಮಾರಾಟ ತಡೆಗಟ್ಟಲು ಸಾರ್ವಜನಿಕರ ಸಹಕಾರ ಅತ್ಯಗತ್ಯವಾಗಿದೆ. ಪೊಲೀಸ್ ಇಲಾಖೆಯ ಇ-ಕಾರ್ಡ್ ವ್ಯವಸ್ಥೆ ಜಾರಿಯಲ್ಲಿದ್ದು ಸಾರ್ವಜನಿಕರು ಸದುಪಯೋಗ ಪಡೆಯಬೇಕು ಎಂದು ತಿಳಿಸಿದರು. ಸಭೆಯಲ್ಲಿ ಮಾತನಾಡಿದ ದಲಿತ ಮುಖಂಡರು, ಹೊನ್ನವಳ್ಳಿ ಠಾಣೆ ವ್ಯಾಪ್ತಿಯ ಹಾಲ್ಕುರಿಕೆ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಕೆಲವು ಬಾರ್ ಮಾಲೀಕರು ದಲಿತ ಕೇರಿಗಳಿಗೆ ನೇರವಾಗಿ ಮದ್ಯ ಸರಬರಾಜು ಮಾಡುತ್ತಿರುವುದರಿಂದ ಅಕ್ರಮ ಮದ್ಯ ಮಾರಾಟ ಹೆಚ್ಚುತ್ತಿದೆ ಎಂದು ಆರೋಪಿಸಿದರು. ಸಭೆಯಲ್ಲಿ ಹೊನ್ನವಳ್ಳಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಕುಗ್ಗರಿ ಹಾಗೂ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಒಂದು ಹೇಳ್ತೀನಿ ನೋಡಿ, ನಮ್ಮ ಬೀಟ್ ಸಿಬ್ಬಂದಿನ ಬಳಸ್ಕೊಳ್ಳಿ. ಈಗ ನಾವು ಈ ಇಂಗ್ಲೀಷ್ನ ಕನ್ನಡದಲ್ಲಿ ಗೊತ್ತಿಲ್ಲ, ವಿಕೇಂದ್ರಿತ ಅಂದರೆ ಡಿಸೆಂಟ್ರಲೈಸೇಷನ್ ಅಂದರೆ ಏನು ಅಂದರೆ, ನಾವು ನಮ್ಮ ಸಿಬ್ಬಂದಿಗೆ ಯಾರು ನಿಮ್ಮಲ್ಲಿಗೆ ಈಗ ಕಾನ್ಸ್ಟೇಬಲ್ ಆಗಲಿ ಹೆಡ್ ಕಾನ್ಸ್ಟೇಬಲ್ ಯಾರು ನಾವು ನೇಮಿಸಿರ್ತೀವಲ್ಲ, ಅವ್ರಿಗೆ ಒಂದು ಎಂಪವರ್ಮೆಂಟ್ ಅಂದರೆ ಅವ್ರಿಗೆ ಒಂದು ಜವಾಬ್ದಾರಿ ಕೊಡ್ತಾ ಇದ್ದೀವಿ. ನೋಡಪ್ಪ, ಇಷ್ಟು ನಿನ್ನ ಈಗ ಎಷ್ಟು ಒಂದು ಗ್ರಾಮ ಪಂಚಾಯಿತಿಗೆ ಎಷ್ಟು ಬರುತ್ತೆ, 4-5 ಹಳ್ಳಿಗಳಿಗೆ ನಿನ್ನ ಜವಾಬ್ದಾರಿ. ಅದು ಬರೀ ಇದಲ್ಲ. ಈಗ ಮೊನ್ನೆ ಕೂಡ ಲಾಸ್ಟ್ ಟೈಮ್ ಒಂದು ಆಸರೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಗೊತ್ತಿದೆಯಾ ಆಸರೆ ಬಗ್ಗೆ? ಇದು ನಿಮಗೆ ಗೊತ್ತಿಲ್ಲ. ಇದು ಆಸರೆ ಅಂದರೆ ಏನು ಕಾರ್ಯಕ್ರಮ ಅಂದರೆ, ಈಗ ವಯಸ್ಸಾದವರು, ಈಗ ಒಂದು ಹೆಂಗಸಾಗಲಿ ಗಂಡಸಾಗಲಿ, ಈಗ ವಯಸ್ಸು ಈಗ 65 ವರ್ಷ 70 ವರ್ಷ ಏನಾಗಿರುತ್ತೆ ಅಂದ್ರೆ ಅವ್ರ ಮಕ್ಕಳೆಲ್ಲ ಹೊರಗಡೆ ಇರ್ತಾರೆ. ಈಗ ಮೊನ್ನೆ ನಾನು ಒಂದು ಯಾವುದೋ ಒಂದು ಐ ಥಿಂಕ್ ಇಂಪ್ಲಿಮೆಂಟ್ಸ್ ಒಂದು ಆಸರೆಗೆ ಹೋಗಿದ್ದೆ. ಅವ್ರಿಗೆ ಮಕ್ಕಳಿಲ್ಲ, ಗಂಡ ತೀರೋಗಿದ್ದಾರೆ. ಹಾಗೆ ಹೆಚ್ಚು ಕಡಿಮೆ 70-75 ವರ್ಷ. ನಾವೇನು ಮಾಡ್ತಾಯಿದ್ದೀವಿ, ಅದು ಆಸರೆ ಒಂದು ಇದರಲ್ಲಿ ಅವ್ರದ್ದು ಏನು ಸಣ್ಣ ಪುಟ್ಟ ಒಂದು ಏನು ಅವ್ರಿಗೆ ಬೇಕಾಗಿರೋಂಥ ಔಷಧಿಗಳು ಎಷ್ಟು ನಾವು ತೀರಾ ಹೋಗಿ ಅವ್ರಿಗೆ ನೋಡ್ಕೊಳ್ಳಿಕ್ಕಾಗಲ್ಲ. ಅಂಥವ್ರನ್ನ ಒಂದು ನಿಗಾವಣೆಗೆ ಒಂದು ಮಾಡೋದ್ರ ಬಗ್ಗೆ ನಿಮ್ಮಲ್ಲಿ ಯಾರಾದರೂ ಇದ್ದರೆ ಅಥವಾ ವಯಸ್ಸಾದವರು ಅಂದರೆ ಅವರನ್ನು ನೆಗ್ಲೆಕ್ಟ್ ಮಾಡಿರ್ತಾರೆ. ಸೊ ಅಂಥವ್ರು ಏನಾದ್ರು ಇದ್ದರೆ ದಯವಿಟ್ಟು ನಮ್ಮ ಗಮನಕ್ಕೆ ತೆಗೆದುಕೊಂಬನ್ನಿ. ನಾವು ಅವ್ರ ಮೇಲೆ ಒಂದು ನಿಗಾ ವಹಿಸಿ ಹೋಗ್ತಾ ಬರ್ತಾ ನಮ್ಮ ಬೀಟ್ ಸಿಬ್ಬಂದಿ ಆಗಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಲಿ ರ್ಯಾಂಡಮ್ ಆಗಿ ಅವ್ರ ಬಗ್ಗೆ ಏನಾದರೂ ಒಂದು ಸಣ್ಣ ಪುಟ್ಟ ಏನೋ ಒಂದು ಎಂಚು ಸೋರ್ತಾ ಇರ್ತದೆ ಖಂಡಿತ.